ಇನ್ನೊಮ್ಮೆ ಮನಿ ಮ್ಯಾಟರ್ಸ್ ಸಂಚಿಕೆಗೆ ಸ್ವಾಗತ. ಇವತ್ತಿನ ದಿನ ನಾವು FII ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಈ ಒಂದು ಕಾನ್ಸೆಪ್ಟಿನ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಇದು ಬಹಳವಾಗಿ ಎಲ್ಲರೂ ಎಲ್ಲ ಕಡೆ ಕೇಳಿಬರುವಂಥ ಶಬ್ದ FII. ಇವತ್ತು FIIಯಿಂದ ಮಾರ್ಕೆಟ್ ಮೇಲೆ ಹೋಯಿತು, FII ಅವರು ಸೇಲ್ ಮಾಡಿದರು, ಮಾರ್ಕೆಟ್ ಕೆಳಗೆ ಹೋಯಿತು. ಈ ಥರ ಬಹಳಷ್ಟು ಪ್ರತಿದಿನ FIIಯ ಬಗ್ಗೆ ನ್ಯೂಸ್ ಬರ್ತಾ ಇರ್ತದೆ ಪೇಪರ್ನಲ್ಲಿ. ಮತ್ತು ಇಂಡಿಯಾದಲ್ಲಿ ನಾವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರೆಲ್ಲ FII ಮೇಲೆ ಯಾವತ್ತೂ ಒಂದು ಕಣ್ಣಿಟ್ಟಿರ್ತೇವೆ. ಅವರು ಏನು ಮಾಡ್ತಾರೆ, ಅವರು ಸೇಲ್ ಮಾಡ್ತಾರಾ, ಪರ್ಚೇಸ್ ಮಾಡ್ತಾರಾ, ಮಾಡಿದರೆ ಯಾವ ಶೇರ್ ಮಾಡ್ತಾರೆ, ಅವರ ಸ್ಟ್ಯಾಂಡ್ ಏನಿದೆ, ಅವರ ದೇಶದಲ್ಲಿ ಆರ್ಥಿಕತೆ ಏನಿದೆ, ಇಲ್ಲಿಂದ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ತಾರಾ ಅಥವಾ ಬೇರೆ ದೇಶ ಬಿಟ್ಟು ಇಲ್ಲಿಗೆ ಬರ್ತಾರಾ, ಇದೆಲ್ಲ ನಾವು ನೋಡ್ತಾ ಇರ್ತೇವೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಇವತ್ತಿನ ದಿನದಲ್ಲಿ ಭಾರತೀಯ ಶೇರು ಮಾರ್ಕೆಟ್ಗಳಲ್ಲಿ ಸುಮಾರು 40% ಹೋಲ್ಡ್ ಇರುವುದು FII ಅವರದ್ದು. ಅವರೇ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಭಾರತದ ಶೇರ್ ಮಾರ್ಕೆಟನ್ನು FII ಅವರೇ ನಿಯಂತ್ರಣ ಮಾಡ್ತಾರೆ ಅಂತ ಹೇಳುವಷ್ಟರ ಮಟ್ಟಿಗೆ ಅವರ ಪ್ರಾಬಲ್ಯವಾಗಿದ್ದಾರೆ ಇವತ್ತು. ಯಾರು ಈ FII? ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಅಂದರೆ ಅವರೊಂದು ಫಾರಿನ್ನಿಂದ ಇರ್ತಾರೆ. ಅಮೇರಿಕ ಇರ್ಬೋದು, ಜಪಾನ್ ಇರ್ಬೋದು, ಯುರೋಪ್ ಇರ್ಬೋದು, ಭಾರತದಿಂದ ಹೊರಗಿನವರು, ಮಾರಿಷಸ್ ಇರ್ಬೋದು, ಸಿಂಗಾಪುರ್ ಇರ್ಬೋದು. ಭಾರತದಿಂದ ಹೊರಗಿನ ಒಂದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಅವರು ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಲ್ಲ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಅಂದರೆ ಉದಾಹರಣೆಗೆ ಒಂದು ಫೈನಾನ್ಸ್ ಕಂಪನಿಗಳಿರ್ಬೋದು, ಬ್ಯಾಂಕ್ಗಳಿರ್ಬೋದು, ಈ ಥರದ ಒಂದು ರೀತಿಯ ಇನ್ಸ್ಟಿಟ್ಯೂಷನ್ಸ್, ಅವರು ಇಂಡಿವಿಜುವಲ್ಸ್ ಅಲ್ಲ, ಒಂದು ಗ್ರೂಪ್ ಮ್ಯೂಚುವಲ್ ಫಂಡ್ ಇರ್ಬೋದು, ಹೆಡ್ಜ್ ಫಂಡ್ ಇರ್ಬೋದು, ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಇರ್ಬೋದು. ಇಂಥ ಸಂಸ್ಥೆಗಳು ಭಾರತದಲ್ಲಿ ಬಂದು ಕೂಡ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಅವರಿಗೆ ನಾಮಕರಣ ಮಾಡಿದ್ದಾರೆ. ಅವರಿಗೆ ಕೆಲವು ಪ್ರತ್ಯೇಕವಾದ ರೂಲ್ಗಳು ಕೂಡ ಅನ್ವಯ ಆಗ್ತದೆ. ಇವರು ಯಾಕೆ ನಮಗೆ ಇಂಪಾರ್ಟೆಂಟ್ ಆಗ್ತಾರೆ, ಯಾಕೆ ಇವರಿಗಾಗಿ ನಾವು ಆದಷ್ಟು ನೋಡ್ತೇವೆ ಅಂತ ಹೇಳಿದರೆ, ನೋಡಿ, ಈಗ FII ಅವರು ಸಡನ್ನಾಗಿ ಬಂದ ಕೂಡಲೇ ಶೇರ್ ಮಾರ್ಕೆಟ್ ಮೇಲೆ ಹೋಗ್ತದೆ, ಅವರು ಸೇಲ್ ಮಾಡಿ ಹೋದ ಕೂಡಲೇ ಶೇರ್ ಮಾರ್ಕೆಟ್ ಕೆಳಗೆ ಹೋಗ್ತದೆ. ಸೊ ಅವರು ಬರುವಿಕೆ ಮತ್ತು ಅವರು ಹೋಗುವಿಕೆ ಮಾರ್ಕೆಟನ್ನು ಸಂಪೂರ್ಣವಾಗಿ ಅಲುಗಾಡಿಸ್ತದೆ. ಈಗ 2000 ಇಸವಿಯಿಂದ ಮೊದಲು ನೋಡಿದರೆ, ನಾವು ಈ FII ಅವರು ಬರುವಂಥ ಮೊದಲು ನೋಡಿದರೆ, ಗ್ಲೋಬಲೀಕರಣ ಆದಂತಹ ಸಂದರ್ಭದಲ್ಲಿ FII ಅವರು ಬರುವ ಮೊದಲಿನ ಸಂದರ್ಭದಲ್ಲಿ ಸುಮಾರೊಂದು 3000-4000 ಶೇರ್ ಪ್ರೈಸ್ ಇಂಡೆಕ್ಸ್ ಇತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜದ್ದು. ಅದು ಈಗ 17,000-18,000 ಮಟ್ಟದಲ್ಲಿದೆ. ಈ ರೀತಿಯಲ್ಲಿ ಮಾರುಕಟ್ಟೆ ಏರಲಿಕ್ಕೆ ನಮ್ಮ ಆರ್ಥಿಕ ಪ್ರಗತಿ ಒಂದು ಕಡೆ, ಆದರೆ ಅದಕ್ಕಿಂತಲೂ ಮುಖ್ಯವಾದ ಕಾರಣ ಈ FII ಅವರ ಡಿಮಾಂಡು. ಮತ್ತು ಅವರು ಬಹಳ ಒಂದು ಪ್ರೊಫೆಷನಲ್ ಆಗಿ ಒಂದು ಶೇರ್ ಪ್ರೈಸನ್ನು ಇವ್ಯಾಲ್ಯೂಟ್ ಮಾಡೋ ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ. ರ್ಯಾಂಡಮ್ ಆಗಿ ಶೇರ್ ಪ್ರೈಸ್ ಮೇಲೆ ಕೆಳಗೆ ಹೋಗ್ತಾ ಇತ್ತು ಮೊದಲಿನ ಕಾಲದಲ್ಲಿ. FII ಅವರು ಬಂದ ಮೇಲೆ ಆ ಥರ ಆಗೋದಿಲ್ಲ. ಅವರೊಂದು ಸೈಂಟಿಫಿಕ್ ಆಗಿ ಅದನ್ನು ಇವ್ಯಾಲ್ಯೂಟ್ ಮಾಡ್ತಾರೆ, ಸೈಂಟಿಫಿಕ್ ಆಗಿ ಅದನ್ನು ನೋಡಿ ಯಾವ ರೀತಿ ಶೇರ್ ಪ್ರೈಸು ಫಿಕ್ಸ್ ಮಾಡಬೇಕು ಅಂತ ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಬೇಕಾಗಿ ಅವರು ಬಹಳ ಇಂಪಾರ್ಟೆಂಟ್ ನಮಗೆ. ಇನ್ನು ಎರಡನೇ ಕಾರಣ ಏನು ಅಂತ ಹೇಳಿದರೆ, ಬೇರೆ ಬೇರೆ ಮಾರ್ಕೆಟ್, ಈಗ ಚೈನಾ ಭಾರತಕ್ಕಿಂತ ಒಳ್ಳೆದುಂಟು ಅಂತ ಹೇಳಿದ್ರೆ ಅವರು ಚೈನಾಕ್ಕೆ ಓಡ್ತಾರೆ, ಅಥವಾ ಭಾರತ ಒಳ್ಳೆದುಂಟು ಅಂತ ಹೇಳಿದರೆ ಬ್ರೆಜಿಲ್ ಬಿಟ್ಟು ಚೈನಾಕ್ಕೆ ಬರ್ತಾರೆ. ಈ ಥರ FII ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡೋದ್ರಲ್ಲಿ ಬಹಳ ನಿಸ್ಸೀಮರು. ಅವರು ಯಾವಾಗ ಡೈವೆಸ್ಟ್ ಮಾಡ್ತಾರೆ, ಯಾವಾಗ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳೋದು ಬಹಳ ಕಷ್ಟ. ಸೊ ಇದರಿಂದಾಗಿ FII ಮೇಲೆ ಯಾವತ್ತೂ ನಾವು ಒಂದು ಕಣ್ಣಿಟ್ಟುಕೊಂಡಿರಬೇಕು, ಬಹಳ ಕೇರ್ಫುಲ್ಲಾಗಿ ನೋಡ್ತಾ ಇರಬೇಕು.